ಹಲೋ. ವಾಯ್ಸ್ ನೋಡಿದ್ರೇ ಪ್ರ್ಯಾಂಕ್ ಮಾಡಕ್ಕೆ ಮನ್ಸು ಬರುತ್ತಾ? ಹಲೋ ಅಂತ ಅಂದ್ರೆ ಏನು ಬರ್ತೀರಾ ಏನೋ? ಗಾಡಿ ಸೀಸ್ ಮಾಡೋದಾ? ಮಾಡ್ರಿ ನೋಡೋಣ. ಅಣ್ಣ ನಾವು ಇವ್ರನ್ನೆಲ್ಲ ಹಾಕೋ ಬಂದ್ಬಿಟ್ಟಿದ್ವಿ, ಹುಡುಗರ್ನ ಏನು ಮಾಡೋದು? ಎಲ್ಲಿ ಯಾರು? ಹಲೋ. ಹೈ ಹ್ಯಾಂಡ್ಸಮ್. ನೋಡಿ ಈ ಥರ ಲಾಟ್ರಿ ಅಂತ ಅಂದಿದ ತಕ್ಷಣ ಬಾಯಲ್ಲಿ ಜಲ್ ಬಿಟ್ಕೊಂಡು ಓಡಬೇಡಿ, ಕ್ಯಾಶ್ ಎತ್ಕೊಂಡು ಹಿಡ್ದು. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ತಮ್ಮನೇಲಿ ಏನು ಟೈಟಲ್ ನೋಡಿರ್ತೀರಾ, ಪ್ರ್ಯಾಂಕ್ ಕಾಲ್ ಟು ಮೈ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ಸೊ ಎಸ್, ಇವಾಗ ಬಂದ್ಬಿಟ್ಟು ಒಂದು ಕೆಲವು ನಂಬರ್ಸ್ನ ಎತ್ತಿಟ್ಟಿದ್ದೀನಿ. ಸೊ ಯಾಕಂದರೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದೆ, ಅವ್ರು ಬಂದ್ಬಿಟ್ಟು ಪ್ರ್ಯಾಂಕ್ ಮಾಡಿಬಿಟ್ರೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡುತ್ತೆ ಆ್ಯಂಡ್ ಅವರು ಕೆಲಸದಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಕೆಲವು ಕಾಂಟ್ಯಾಕ್ಟ್ಸ್ ಆದರೂ ಇಟ್ಟಿದ್ದೀನಿ. ಒಂಥರ ಏನಪ್ಪ, ಅವ್ರು ಫುಲ್ಲು ಹೈಪ್ ಆಗೋ ಥರ, ಟೆನ್ಷನ್ ಆಗೋ ಥರ ಆ್ಯಂಡ್ ಅವ್ರು ಕೆಲವು ಪಾಯಿಂಟ್ಸ್ನ ಇಟ್ಟಿದ್ದೀನಿ. ಸೊ ಯಾರಿಗೆ ಬಂದ್ಬಿಟ್ಟು ಏನು ಪಾಯಿಂಟ್ಸ್ ಇಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟೇ ಇದು ಮಾಡಿದ್ದೀನಿ. ಲೆಟ್ಸ್ ಸಿ ಫಸ್ಟ್ ಯಾರು. ಸೊ ಇವಾಗ ಬಂದ್ಬಿಟ್ಟು ಒಂದು 5-6 ಕಾಂಟ್ಯಾಕ್ಟ್ಸ್ ಇದೆ. ಸೊ ಎಲ್ಲ ನಾನು ಕ್ಲೋಸ್. ಆಮೇಲೆ ಇನ್ನೊಂದು ಏನಂದರೆ, ಕೆಲವು ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಡೈಲಿ ಮೀಟ್ ಮಾಡೋದ್ರಿಂದ ಅವ್ರಿಗೆ ಪ್ರ್ಯಾಂಕ್ ಮಾಡಿಬಿಟ್ರೆ ಲೈಕ್ ವಾಯ್ಸ್ ಕಂಡುಹಿಡಿದ್ಬಿಡ್ತಾರೆ. ಡೈಲಿ ಮಾತಾಡ್ತಿರ್ತೀವಲ್ವ, ನಾವು ಹೆಂಗೆ ಮಾತಾಡಿದ್ರು ಅವ್ರು ಕಂಡುಹಿಡಿದ್ಬಿಡ್ತಾರೆ. ಮಾಡೋಣ, ಅದೇ ಲೀಸ್ಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಬಂದ್ಬಿಟ್ಟು ಇವನಂತೂ ಪಕ್ಕಾ ಬೈತಾನೆ, ಗೋಕುಲು. ಮೋಸ್ಟ್ಲಿ ಇವನು ಕಂಡುಹಿಡಿಬೋದು ಅನಿಸುತ್ತೆ. ಇವನಂತೂ ಇವನೇ ಗೈಸ್ ಫುಲ್ ಹೈಪ್. ವಾಯ್ಸ್ ನೋಡಿದ್ರೇ ಪ್ರ್ಯಾಂಕ್ ಮಾಡೋಕ್ಕೆ ಮನ್ಸು ಬರುತ್ತಾ? ಹಲೋ ಅಂತ ಅಂದ್ರೆ ಇದೆಲ್ಲ ನಾನು ಹೇಳೋದು ಬೇರೆ ಏನಂತ ಹೇಳೋಣ ಅಂತ ಇದ್ದೀನಿ. ಹಲೋ, ಏನು ನಮ್ಮ ಹುಡುಗಿ ಜೊತೆ ಎಲ್ಲ ಓಡಾಡ್ತಿದ್ಯಲ್ಲ ನೀನು ಅಂತ ಅಂದ್ಬಿಟ್ಟು ಕೇಳೋಣ ಅಂದರೆ ಈ ವಾಯ್ಸ್ ಕೇಳಿದ್ರೆ ಹೆಂಗೆ ಹೇಳೋದು? ಮೀಟ್ರ್ ಬೇಕು, ಮೀಟ್ರ್ ಮತ್ತೆ ಕಾಲ್ ಮಾಡೋಣ. ಹಲೋ, ನಿನಗೆ ಎಷ್ಟು ಸತಿ ಹೇಳಿದ್ದೀನಿ? ಅವನೇ ಕಾಲ್ ಮಾಡ್ತಾನೆ. ಹಲೋ ಗೋಕುಲ, ಇಲ್ಲ ಎಷ್ಟು ಸತಿ ಹೇಳಪ್ಪ ನಿನ್ಗೆ ಹೇಳೋದು? ನಿನ್ಗೆ ಎಷ್ಟು ಸತಿ ಹೇಳೋ ನಮ್ಮ ಹುಡುಗಿ ಜೊತೆ ಮಾತಾಡಬೇಡ ಅಂತ ನಿನಗೆ? ಹಾಂ, ಇದು 3ನೇ ಸತಿ ಫೋನ್ ಮಾಡ್ತಿರೋದು ನಿನಗೆ. ಇದು 3ನೇ ಸತಿ ಫೋನ್ ಮಾಡ್ತಿರೋದು ನಿನಗೆ. ಗೋಕುಲ್ನತ್ತ ಅಂತ ಹಾಂ, ಏನು ಗಾಡಿಯಲ್ಲಿ ಕುಂಸ್ಕೊಂಡು ಓಡಾಡುವಾಗ ಗೊತ್ತಾಗಿಲ್ವಾ ಯಾವ ಹುಡುಗಿ ಅಂತಿದ್ಯಾ? ಪೂರ್ಣಿಮಾ ಅಂತ. ಹಲೋ ಹಲೋ, ಗೋಕುಲ್ ಅಂತ ನೀನು ತಾನೆ? ಗೋಕುಲ್ ಅಂತ ನೀನು ತಾನೆ? ಗೋಕುಲ್ ನಾನೇ ಕಣೋ, ಪೂರ್ಣಿಮಾ ಯಾರು ಗೊತ್ತಿಲ್ಲ ನನಗೆ. ಲೋ ನೀನು ತಾನೆ ಕಣೋ ಕರ್ಕೊಂಡು ಓಡಾಡ್ತಿದ್ದೆ? ಲೋ ಅಂತ ಮಾತಾಡಿದ್ರೆ ಎಲ್ಲಿರೋದು ನೀನು? ನೀನೆಲ್ಲ ಇರೋದು? ನೀನ್ ಎಲ್ಲಿದೆ ಅಲ್ಲ ನಾನೇ ಬರ್ತೀನಿ. ಎಲ್ಲ ಇರೋದು ನೀನು ಹೇಳೋ, ನಾನು ಬರ್ತೀನಿ. ಹಲೋ, ನೀನ್ ಎಲ್ಲಿದೆ ಅಲ್ಲ ನಾನು ಬರ್ತೀನಿ. ನೀನು ಕೊಡೋ ಅಡ್ರೆಸ್ಸು, ಬರ್ತೀನಿ. ವಿಜಯನಗರ ಹತ್ರ. ವಿಜಯನಗರ ಎಲ್ಲೆಲ್ಲಿ? ವಿಜಯನಗರ ಮೆಟ್ರೋ ಸ್ಟೇಷನ್ ಬರೋ. ಮೆಟ್ರೋ ಸ್ಟೇಷನ್ ಬರೋ ಒಂದ್ಸಲ ಕಿಸ್ಬೇಡ. ನಂಗೆ ನೀನು ಒಬ್ಬನಿಗೆ ಇರೋದು ಕೆಲಸ? ಯಾರ ನೀನು? ಏನೋ ಜಾಸ್ತಿ ಮಾತಾಡ್ತಿದ್ಯಾ? ಮುಂದೆ ಬಂದು ಮಾತಾಡು. ಬಾರೋ, ಇಲ್ಲ ಅಡ್ರೆಸ್ ಕೊಡ್ತೀನಿ ಬಾರೋ. ಹಲೋ, ಬಂದ್ ಮಾಡು. ಬಾರೋ ಇಲ್ಲಿ ಚೌಡ್ರಿಪಳ್ಳಿ ಹತ್ರ. ನನಗೆ ಪಾಪ ಕೆಲ್ಸದ ಮೇಲೆ ಇರೋರ್ನ ಏನೋ ಎಲ್ಲರೂ ನಮ್ಮ ಥರ ಬಿಟ್ಟು ಕೂತಿರ್ತಾರ. ಫೋನ್ ಮಾಡಿಬಿಟ್ಟು ಈ ಥರ ಎಲ್ಲ ಹೇಳಿದ್ರೆ ನಿಜ ನಾನಿದ್ದೀರ ನನಗೆ ಯಾರೋ ಕಾಲ್ ಮಾಡಿ ನನಗೂ ಹಿಂಗೆ ಟೆನ್ಷನ್ ಆಗ್ಬಿಡುತ್ತೆ. ಪರವಾಗಿಲ್ಲ, ಇನ್ನೊಂದು ಸರಿ ಕಾಲ್ ಮಾಡೋಣ. ಹಲೋ, ಬರ್ತೀಯಾ ಏನು ಚೌಡ್ರಿಪಳ್ಳಿ ಹತ್ರ? ಬರ್ತೀಯಾ ಏನು ಚೌಡ್ರಿಪಳ್ಳಿ ಹತ್ರ? ಹಲೋ, ಲೊಕೇಶನ್ ಕಳಿಸ್ಲಾ? ಬರ್ತೀಯಾ? ಒಬ್ನೇ ಬರ್ತೀಯಾ ಅಥವಾ 4-5 ಜನ ಹಾಕೋ ಬರ್ತೀಯಾ? ಇದೆಯಾ ಮೀಟ್ರು? ಬಾರಪ್ಪ ನೋಡೋಣ ಎಷ್ಟಾಯ್ತು ಮೀಟ್ರ್ ಆಯ್ತು ನೋಡೋಣ. ಹಿಂಗೆ ಅವನೇ ಹಿಂದೆ ಕಿಡ್ಸ್ತಿರೋದು, ಹಿಂದೆ ಯಾರಕ್ಕೆ ಬಡ್ಕೋತಿರೋದು ಅವನು? ಬಾರೋ ನೋಡೋಣ ಎಷ್ಟಾಯ್ತು ನಿನ್ನ ಮೀಟ್ರು. ಏನೋ ಹಲೋ, ಕಟ್ ಮಾಡ್ಬಿಟ್ಟ ಗೈಸ್. ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಯಾರ್ಯಾರು ಕಾಲ್ ಮಾಡಿಬಿಟ್ಟು ನಿನ್ನ ಕೆಲಸದ ಟೈಮಲ್ಲಿ ನಿನ್ನ ಬೈಕೋಬೇಡಿ. ನೋಡೋಣ ಇವಾಗ ಪಡ್ಕೋತಾನೆ, ಇವಾಗ ರೈಸ್ ಆಗ್ತದೆ. ಹಲೋ ಎಷ್ಟು ವರ್ಷದಿಂದ ಇದೆಯಾ ನೀನು ಬ್ಯಾಂಗ್ಳೂರಲ್ಲಿ? ಚೌಡ್ರಪಳ್ಳಿ ಲೊಕೇಶನ್ ಗೊತ್ತಿಲ್ಲ ನಿನಗೆ? ಲೊಕೇಶನ್ ಕಳ್ಸೋ, ಟೆನ್ಷನ್ ಮಾಡಬೇಡ. ನಾನು ಇದೆಯಾ? ಇಡೋ ಫೋನು. ಅಯ್ಯೋ ಬೇಡ, ನಾವು ಇನ್ನೂ ಜಾಸ್ತಿ ಮಾತಾಡ್ಬಿಟ್ಟು ಕೆಲಸದಲ್ಲಿ ಹೈಪ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಫೋನ್ ಮಾಡ್ಬಿಟ್ಟು ಸಮಾಧಾನ ಮಾಡ್ಬಿಡೋಣ. ಹಲೋ 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 ಹಲೋ, ದಯವಿಟ್ಟು ನನ್ನ ಕ್ಷಮಿಸಿ. ಯಾರ? ನಿಮ್ಮವ್ರೆ.
ಪಾಪ ಟೆನ್ಷನ್ ಆಗ್ಬಿಟ್ಟವನೆ. ಇವಾಗ ಇನ್ನೊಬ್ಬನ ಕಾಲ್ ಮಾಡ್ತಾ ಇದ್ದೀನಿ, ಲೆಟ್ ಸಿ. ಅವ್ನು ಡೈಲಿ ಮೀಟ್ ಆಗ್ತಾ ಇರ್ತೀನಿ, ಸೊ ವಾಯ್ಸ್ ಅವನೇ ಕಂಡು ಹಿಡಿಬೋದು. ನಮ್ಮ ಸಂಜೀವ್. ಹಲೋ, ಕೇಳಿಸಿದಾ? ಹಲೋ, ಇದು IDBI ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ ಸರ್. ನಿಮ್ಮದು ಚೆಕ್ ಬೌನ್ಸ್ ಆಗಿದೆ ಅಲ್ಲ, ಗಾಡಿ EMI ಕಟ್ಟಿಲ್ಲ ಲಾಸ್ಟ್ ತಿಂಗಳು. ಸಂಜೀವ್ ನೀವೇ ಅಲ್ವಾ? ಹೌದಾ? ಮತ್ತೆ ಇವರು ನಿಮ್ಮ ಆಫೀಸಿಂದ ನಿಮ್ಮ ಗಾಡಿ ಸೀಸ್ ಮಾಡಿದಾರಲ್ಲ, ಅಂದ್ರೆ ಇವ್ರು ಕಟ್ಟಿದಾರಂತಲ್ಲಪ್ಪ ತಿಂಗಳು. ಸಂಜೀವ್ ಅಲ್ವಾ ನೀವು? ಹೌದಾ? ಮತ್ತೆ ನಿಮ್ಮ ಗಾಡಿ ಸೀಸ್ ಮಾಡ್ಬಿಟ್ಟವರಲ್ಲ ಇಲ್ಲಿ, ತಿಂಗಳು ಕಟ್ಟಿಲ್ಲ. ಇಲ್ಲೇ JP ನಗರು. ಅಪ್ರಿಲ ಅಲ್ವಾ? ಅಪ್ರಿಲ ಗಾಡಿ ನಿಮ್ದೇ ಅಲ್ವಾ? ಹೌದು ಸರ್. ಓ, ಗಾಡಿ ಸೀಸ್ ಆಗಿದೆ ಅಲ್ಲ ನಿಮ್ದು? ಇಲ್ಲ ತಡ್ಕೊಳಕ್ ಆಗ್ತಿಲ್ಲ, ಅವ್ನು ಕಂಡು ಹಿಡಿತಾವನೆ ಅಂತ ಅನ್ಸಿದೆ. ಹಲೋ, ಇಲ್ಲ ನಿಮ್ದು ತಿಂಗಳು ನಾವಿಲ್ಲ L&T ಆಫೀಸಿಂದ ಮಾತಾಡ್ತಿರೋದು. ಇಲ್ಲ, ಲಾಸ್ಟ್ ತಿಂಗಳು ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಿದೆ. ಹಲೋ, ಹಾಂ, ಇಲ್ಲಿ ಬರೋಕ್ಕಾಗುತ್ತಾ? ಊರ್ವಶಿ ಡೇಟ್ರ್ ಹತ್ರ ಬರೋಕ್ಕಾಗುತ್ತಾ ನೀವು? ಊರ್ವಶಿ ಡೇಟ್ರ್ ಹತ್ರ ಬರೋಕ್ಕಾಗುತ್ತಾ ಇವಾಗ ಒಂದು 4 ಗಂಟೆ ಹಂಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗಾಡಿ ಸೀಸ್ ಮಾಡಿ ಇಲ್ಲಿ ತಗೊಬಂದವ್ರಲ್ಲ ಸರ್, ಟೋ ಮಾಡಿ. ಸರ್ ನೀವೇನಂತ ಕಟ್ ಆಗಿದೆ ಅಲ್ಲ ಸರ್, ಅಮೌಂಟ್ ಏನಕ್ಕೆ ಸೀಸ್ ಮಾಡಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗಾಡಿ ಒಟ್ನಲ್ಲಿ ತಗೊಬಂದ್ಬಿಟ್ಟವ್ರು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಬರ್ತೀರಾ ಇಲ್ಲಿ L&T ಆಫೀಸ್ಗೆ? ಊರ್ವಶಿ ಡೇಟ್ರ್ ಹಿಂದೆ ಇರೋದು. ಎಲ್ಲಿದೆ ಕಳಿಸಿ ಲೊಕೇಶನ್. ಓಕೆ, ಊರ್ವಶಿ ಡೇಟ್ರ್ ಹತ್ರ ಇರೋದು. ಸರ್ ಇದೇ ನಂಬರ್ ವಾಟ್ಸಪ್ ಮಾಡಿ. ಏನು ಲೊಕೇಶನ್ ಕಳಿಸ್ಬೇಕಾ? ಮ್ಯಾಪಲ್ಲಿ L&T ಅಂತ ಹಾಕ್ಬಿಟ್ಟು ಬನ್ನಿ ಸರ್. ಲೊಕೇಶನ್ ಕಳಿಸಿ ಸರ್. ನೀವೇನು ಸರ್? ಇಲ್ಲ, ಯಾರಪ್ಪ? ಹಲೋ, ಲೊಕೇಶನ್ ಇದು ವಾಟ್ಸಪ್ಪಲ್ಲಿ ಇದ್ರಲ್ಲಿ ಹಾಕಿ, ಗೂಗಲ್ ಮ್ಯಾಪ್ಸಲ್ಲಿ L&T ಊರ್ವಶಿ ಡೇಟ್ರ್ ಅಂತ. ಇದು ಬೇರೆ ಕುತ್ಕೋಬೇಕಲ್ಲ, ನಮ್ಮ ಬೇರೆ ಕೆಲಸ ಅಲ್ವಾ? ಇದು ಬೇರೆ ಕಳ್ಸ್ಕೊಂಡು ಕುತ್ಕೋಬೇಕೇನಪ್ಪ, ನಮ್ಮ ಕೆಲಸ ಅಲ್ವಾ ಏನೋ? ಏನ್ ಕೆಲಸ ಅಲ್ವಾ? ಏನ್ ಸರ್ ಮಾತಾಡ್ತಾ ಇದ್ದೀರಾ? ಹಲೋ, ನೀನು ಬಾರಪ್ಪ ಇಲ್ಲಿ ಆಫೀಸ್ ಬಾರಪ್ಪ. ಗೈಸ್, ಅವ್ನು ಕಂಡಿಡ್ದನೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಫುಲ್ ಇದಾಗೋಯ್ತು, ಪಕ್ಕ ಕಂಡಿಡಿದು ತಾನೆ ಅಂತ. ಪರವಾಗಿಲ್ಲ, ಅವ್ನು ಕಂಡು ಹಿಡ್ದಿಲ್ಲ ಗೈಸ್. ಅದು ಇವಾಗ ಬೆಳಿಗ್ಗೆನೇ ಮಾತಾಡಿದೆ ನಾನು ಅವನ ಹತ್ರ. ಇನ್ನೊಂದ್ಸರಿ ಕಾಲ್ ಮಾಡೋಣ ಏನಂತ ನೋಡೋಣ. ಅವ್ನು ಆ್ಯಕ್ಚುಲಿ ಗಾಡಿ ಮುಂದೆನೇ ನಿಂತಿರ್ತಾನೆ. ಹೇಳ್ಬಿಡೋಣ, ಪಾಪ ಟೆನ್ಷನ್ ಆಗಿಬಿಡ್ತಾರೆ, ಆಫೀಸ್ ಕೆಲಸದಲ್ಲಿ ಇರ್ತಾರಲ್ಲ. ಮಾತಾಡ್ತಿದ್ರೆ ಏನಪ್ಪ ನೀನು ಕಾಲ್ ರಿಸೀವ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಹಲೋ, ಇಲ್ಲ ಮಾತಾಡ್ತಿದ್ದಾಗ ಏನಪ್ಪ ಕಾಲ್ ಕಟ್ ಮಾಡೋದು? ಮಾತಾಡ್ತಿದ್ದಾಗ ಏನಪ್ಪ ಕಾಲ್ ಕಟ್ ಮಾಡೋದು? ಯಾರು? ನೀವೇ. ನೀವು ಇಕ್ರಿ ಫೋನ್ ಅಂದಿದ್ದಕ್ಕೆ ಇಕ್ಕಿದ್ದು ಫೋನು. ಏನು ಬರ್ತೀರಾ ಏನೋ ಗಾಡಿ ಸೀಸ್ ಮಾಡೋದಾ? ಮಾಡ್ರಿ ನೋಡೋಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮ ಕೇಳಿಬೇಡಿ. ಅಪ್ಪ, ಗೌರ್ಮೆಂಟ್ ಎಂಪ್ಲಾಯ್ ನಾವು, ಗೊತ್ತಾ? ಸುಮ್ಮನೆ ನಮ್ಮ ಹತ್ರ ಇದೆಲ್ಲ ಗಂಚಲಿ ಮಾತಾಡೋದೆಲ್ಲ ಇಟ್ಕೋಬೇಡಿ. ಏನು? ಹೌದಾ? ಬರ್ತೀಯ ಏನಪ್ಪ ಆಫೀಸ್ ಹತ್ರ? ಲೊಕೇಶನ್ ಕಳಿಸಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಎಲ್ಲಿರೋದು ಊರ್ವಶಿ ಅಂತ. ಏನು ಊರ್ವಶಿ ಡೇಟ್ರ್ ಗೊತ್ತಿಲ್ವಾ? ಎಷ್ಟು ವರ್ಷದಿಂದ ಇದೆಯಾ ಬ್ಯಾಂಗ್ಳೂರಲ್ಲಿ? ಬ್ಯಾಂಗ್ಳೂರಲ್ಲಿ ಎಷ್ಟು ವರ್ಷದಿಂದ ಇದೆಯಾ? ನಿಮ್ಗೆ ಯಾಕೆ ಆಮೇಲೆ? ಊರ್ವಶಿ ಡೇಟ್ರ್ ಲಾಲ್ಬಾಗ್ ಹತ್ರ ಇರೋದು ಏನು ಗೊತ್ತಿಲ್ವಾ ನಿಮಗೆ? L&T ಆಫೀಸ್ ಇರೋದು. ಬಂದೆ ನೋಡಿ ಸರ್. ಬೇಗ ಬರಪ್ಪ. 4 ಗಂಟೆಗೆ ಬರಬೇಕು. ಬೇಗ ಬಾ. ಅಯ್ಯೋ ಪಾಪ ಅವ್ನು ಕಂಡು ಹಿಡ್ದಿಲ್ಲ ಗೈಸ್. ಪರವಾಗಿಲ್ಲ, ಕಂಡು ಹಿಡ್ದಿಲ್ಲ. ಎಸ್, ಇಷ್ಟು ವರ್ಷ ನಮ್ಮ ಕಂಟೆಂಟ್ಸ್ ರೀಲ್ಸಲ್ಲೆಲ್ಲ ಒಂಥರ ಬೇರೆ ಥರ ವಾಯ್ಸ್ ಇಟ್ಕೊಂಡು ಮಾತಾಡೋದು. ಸೊ ಅದು ಇಲ್ಲಿ ಯೂಸ್ ಆಗಿದೆ. ಸೊ ಫಸ್ಟು ನಾನು ಮಾಡಿರೋ ಇದು ಕಂಪ್ಲೀಟ್ ಆಗಿದೆ. ಅವ್ನಿಗೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕಾಲ್ ಮಾಡಿ ಹೇಳ್ತೀನಿ. ಅವ್ನು ಕಂಡು ಹಿಡ್ಬಿಡ್ತಾನೆ ಅಂದ್ಕೊಂಡೆ. ಇಟ್ಸ್ ಓಕೆ, ಒಳ್ಳೇದೇ, ನಮ್ಗೆ ಕಂಡು ಹಿಡ್ದಿಲ್ವಲ್ಲ. ಇವಾಗ ಬೇರೆ ಇನ್ನೊಬ್ಬರು ಪ್ರ್ಯಾಂಕ್ ಮಾಡೋದು. ಸೊ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ವಿವೇಕ್ ಬ್ರೋ ಕಾಲ್ ಮಾಡ್ತಾಯಿದ್ದೀನಿ. ಇವ್ರ ಪರ್ಸನಾಲಿಟಿಗೆ ಅಂತ ಲೆವೆಲ್ಗೆ, ಅವ್ರ ಪರ್ಸನಾಲಿಟಿ ಲೆವೆಲ್ಗೆ ಒಂದು ಪ್ರ್ಯಾಂಕ್ ಬಂದಿದೆ. ಲೆಟ್ಸ್ ಸಿ. ಅಣ್ಣ, ಇವ್ರು ಕರ್ಕೊಬಂದ್ಬಿಟ್ಟಿದ್ದೀವಿ ಅಣ್ಣ ಹುಡುಗರನ್ನೆಲ್ಲ. ಏನು ಮಾಡೋದಣ್ಣ ಇವ್ರಿಗೆ ಅಂತ ನೋಡೋಣ. ಹಲೋ ಅಣ್ಣ, ನಾವು ಇವ್ರನ್ನೆಲ್ಲ ಬಂದ್ಬಿಟ್ಟಿದ್ವಿ ಹುಡುಗರನ್ನ. ಏನು ಮಾಡೋದು? ಇಲ್ಲ, ನೀವು ಹೇಳಿದ್ರಲ್ಲ ಇವ್ರನ್ನ ಲಾಕ್ ಮಾಡೋಕ್ಕೆ ಹುಡುಗರನ್ನ. ಇಲ್ಲಿ ಚೌಡ್ರಪಳ್ಳಿ ಹುಡುಗರಣ್ಣ. ಇವರು ಟೂಲ್ಸ್ ಸಮೇತ ಲಾಕ್ ಆಗೋರೆ. ಇಲ್ಲಿ ಗೋಡೌನಲ್ಲಿ ಕುಂದಿಸಿದೀವಿ. ಹೌದು. ಹಲೋ, ಗೊತ್ತಾಗಿಲ್ವಾ ಯಾರು ಅಂತ? ಯಾಕಣ್ಣ?
Hello. ಹಲೋ ಹಲೋ Hello. ಹಾಯ್ ಬ್ರೋ. Yes. ಹಾಯ್ ಹ್ಯಾಂಡ್ಸಮ್. ಯಾರಪ್ಪ? ಇಟ್ಸ್ ಮೀ, It's you. ಅದೇ ಯಾರು? ಯುವರ್ ಸ್ವೀಟ್ ಹಾರ್ಟ್. ಈ ತರ ನೀವೇ ಯಾಕಲ್ಲ? ಹಲೋ. ಯಾ. ಒಂದು 10 ನಿಮಿಷ ಮಾಡ್ಲಾ? ಇಲ್ಲ, ಇವಾಗ ಮಾತಾಡಬೇಕಿತ್ತು. ಒಂಚೂರು ಆಚೆ ಇದ್ದೆ, 10 ನಿಮಿಷ ಮಾಡ್ತೀನಿ. ಹೌದಾ ಬ್ರೋ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಆಕಾಶ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತು ಏನೋ. ಹೌದಾ, ಪ್ರ್ಯಾಂಕ್ ಕಾಲ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಹೇಳ್ಬೇಕು ತಾನೇ ನಿಮ್ಗೆ ಗೊತ್ತಾಯ್ತು ಅಂತ ಅಂದರೆ. ನಾನು ಗೊತ್ತಿಲ್ಲ ಅಂತ ಅಂದ್ಕೊಂಡೆ, ನಿಮಗೆ ಇನ್ನೂ ಆಟ ಆಡಿಸ್ತಾ ಇದ್ದೆ. ಸೊ ಗೈಸ್, ಇವ್ರು ಬಂದ್ಬಿಟ್ಟು ಕಂಡಿಡಿದ್ಬಿಟ್ರು, ಯಾಕಂದರೆ ನಾನು ವಾಯ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸೇಮೇ ಇಟ್ಬಿಟ್ಟಿದ್ದೆ. ಸೊ ಯಾ, ಆ್ಯಕ್ಚುಲಿ ಮೈ ಫಾಲ್ಟ್. ನಾನು ಸ್ವಲ್ಪ ಬೇರೆ ಥರ ಇಡಬೇಕಿತ್ತು, ನಾನು ಜಾಸ್ತಿ ಟೋನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ವಿವೇಕ್ ಬ್ರೋನು ಕಂಡಿಡಿದ್ಬಿಟ್ರು, ಪರವಾಗಿಲ್ಲ. ಅವ್ರು ಬಂದ್ಬಿಟ್ಟು ಸ್ವಲ್ಪ ಚಲಾಕಿದ್ದಾರೆ. ಇವಾಗ ನೋಡೋಣ ಪುನೀತ್ ಕಂಡುಹಿಡಿತಾರ. ಲೆಟ್ಸ್ ಸಿ. ಪುನೀತ್ ಅನ್ನೋನ್ ನಂಬರ್ ಕಾಲೇ ಪಿಕ್ ಮಾಡಲ್ಲ ಗೈಸ್. ಅವ್ನು ನಾನೇ ಎಷ್ಟು ಸತಿ ನೋಡಿದ್ದೀನಿ. ಆದರೂ ನೋಡೋಣ, ನಮ್ಮ ಟೈಮ್ ಚೆನ್ನಾಗಿದ್ದು ಕಾಲ್ ಪಿಕ್ ಮಾಡಿಬಿಟ್ರೆ. ಹಲೋ ಹಲೋ ಹಲೋ. ಹಾಯ್ ಹ್ಯಾಂಡ್ಸಮ್. ಹಲೋ ಸರ್. ಹಲೋ. ಹಲೋ. ರಿಯಲಿ? ಯಾ. ಯಾಕೆ? ಹೇ, ವಾಟ್ಸಪ್ ಬಡಿ, ಹೌ ಆರ್ ಯು? I'm doing good. Who is this? Yeah, like I just saw your profile on Instagram, so I just wanted to connect with you Okay. regarding a brand. My Instagram profile, right? Yeah, it's something Puneet, I guess. Yeah, yes, you're right. Yeah, I just wanted to collaborate with you. Okay, okay, sure. For, is it a cafe or what kind of? No, like it's not a cafe, it's a girl. You have to collaborate with her for lifetime. I didn't get you from. No, like, yeah, it's a collaboration with a girl for a Okay. lifetime. You have to collaborate with her. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದ ಏನು ಬೇಡದ. Okay, we have to collaborate with her. Yeah, not we, just you. I mean, just me. Yeah. No. Like, no, we don't do that. It's not also right to collaborate with a particular girl or anything. No, it's just simple. You have to collaborate with her for lifetime. Like, you just need to tie a tali, Mangal Sutra. What? Come again? ಫಾರ್ವರ್ಡ್ ಮಾಡೋ. You have to collaborate with that girl. Kind of, you have to marry her. Hey, dude, come on. Getting me over. Hey dude, come on dude, you can do that, right? We'll pay No. you a good bulk amount for that. Hey, no, dude. No. I mean, we only collaborate or do promotion for cafes or any kind of resorts and all, but April did not do it. Okay. I'm so sorry. Yeah. Please, you can look into that. We have very huge amount for that, you know. No. That's fine. No, I'm not looking for any kind of collaboration with the girl. Would you- Hey, bro, come on. You're not, I mean, stop kidding me, man. Hey bro, like, no, I'm not kidding you. I have no idea who you are, but No, like, yeah. so like, will you be interested to collaborate with her? No, bro, definitely not. Definitely, I'm not interested. Okay. Do you have a girlfriend? No, bro, no any kind of. Hey, come- Akash. Hello. 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 Can I know your name? Hello. Yeah, dude. Hello. Hello. Yeah. Tell me. Yeah, my name is Prateek. Pradeep. Prateek. Pradeep. Okay. No, I'm not interested. So, any kind Okay. Would you like to hang out tonight near Kormangla? Huh? Would you like to hang out today evening by Kormangla? Anyhow? No. I'm little busy nowadays, so that would be not possible. Like, busy in what? I'm busy in my work. Okay. Okay. Right. Okay. Guru, yaar Guru idu? Hello. ಗೈಸ್, ನಾನು ಏನೋ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೆ, ಅದೇನೋ ಲೈಕ್ ಬೇರೆ ಥರನೇ ಬಂದ್ಬಿಡ್ತು. ಅಯ್ಯೋ, ಕಾಲೇ ಕಟ್ ಮಾಡಿಬಿಟ್ರು. ಓಕೆ, ಸೊ ನೋಡೋಣ ನೆಕ್ಸ್ಟ್ ಯಾರು ಕಾಲ್ ಮಾಡೋಣ ಅಂತ. ಸ್ಕೂಲ್ ಫ್ರೆಂಡ್ಸಲ್ಲಿ ಇನ್ನೂ ಬೇರೆ ಯಾರಿಗಾದ್ರೂ ಮಾಡೋಣ. ಇವಾಗ ಬಂದ್ಬಿಟ್ಟು ಗೈಸ್ ಲಾಸ್ಟು ಒಂದು ಸೀರಿಯಸ್ ಆಗಿ ಮಾಡ್ಬಿಡೋಣ. ಯಾರಿಗೆ ಮಾಡೋಣ ಅಂತ ಅಂದರೆ ಲಾಸ್ಟ್ ಕಾಲು. ಇವನಂತೂ ಕೆಟ್ಟ ಮಾತಲ್ಲಿ ಬೈತಾನೆ ನನಗೆ. ನೋಡೋಣ.
ಹೇ ಸರ್ ಕಂಗ್ರ್ಯಾಚುಲೇಷನ್ಸ್ ಯು ಓನ್ ಅಟ್ ಲಾಟ್ರಿ ಟಿಕೆಟ್ ಅಂತ ಹೇಳಿದ್ರೆ Hello. Yes sir, we got a lottery ticket for you. You have won a prize money of 50 lakhs. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. What? ಹಲೋ ಸರ್ ಕನ್ನಡ ಬರುತ್ತಾ? ಹಾಂ ಬರುತ್ತೆ. ಸರ್ ನೀವು ಲಾಟ್ರಿ ಟಿಕೆಟ್ ಹೊಡೆದಿದ್ದೀರಾ? ಹಾಂ. ಹಾಂ 50 ಲಕ್ಷ ನಿಮ್ಮ ಪ್ರೈಸ್ ಮನಿ ಬಂದಿದೆ. ಓಕೆ. ಹಾಂ ಸೊ ನಿಮ್ಮ ಫೋನಿಗೆ ಒಂದು OTP ಬರುತ್ತಾ? OTP ಹೇಳ್ತೀರಾ? ಯಾಕೆ? ಇಲ್ಲ ಸರ್. ಎಲ್ಲಿ ಇರೋದಿದ್ದು ಲಾಟ್ರಿ ಅಂತ ಹೇಳಿ. ಹಲೋ, ಇಲ್ಲಿ ಊರ್ವಶಿ ಥಿಯೇಟ್ರ್ ಹತ್ರ. ನಾನು ಪದೇ ಪದೇ ಊರ್ವಶಿ ಥಿಯೇಟ್ರಿಗೆ ಹೋಗ್ತೀನಿ. ಹಲೋ. ಹಲೋ. ಹಾಂ ಸರ್, ಇಲ್ಲಿ ಊರ್ವಶಿ ಥಿಯೇಟ್ರ್ ಹತ್ರ. ಅಲ್ಲೇ ಬರ್ಬೋದಾ ನಾವು? ಬನ್ನಿ ಬನ್ನಿ, ಬರ್ತಾ ಒಂದು 5 ಲಕ್ಷ ಕ್ಯಾಶ್ ತಗೋಬನ್ನಿ. ನಾನು ಬರುವ ನಂದಿದೆ. ಇಲ್ಲ, ನೀವು ನನಗೆ ಹಾಕ್ಬಿಡಿ ಫಸ್ಟು. ಇಲ್ಲ ಇಲ್ಲ, ನೀವು ಫಸ್ಟು 5 ಲಕ್ಷ ತಗೊಬನ್ನಿ, 50 ಲಕ್ಷ ಆಮೇಲೆ ಕೊಡ್ತೀವಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಸಾಕು 5 ಲಕ್ಷ? ನೋಡಿ ಜಾಸ್ತಿ ಇದ್ರೆ. ಹಲೋ, ಜಾಸ್ತಿ ಇದ್ರೆ ತಗೊಂಡು ಬರ್ತೀನಿ. 5 ಲಕ್ಷ ತಗೊಬನ್ನಿ ಸರ್, ಬರ್ತಾ. ಹಲೋ. ಹಲೋ. ಅಂತ ನಿಮಗೆ ಪ್ರ್ಯಾಂಕ್ ಕಾಲ್ಸ್ ಬರುತ್ತೆ. ನಾವು ಬಂದ್ಬಿಟ್ಟು ಅವೇರ್ನೆಸ್ ಕಾಲ್ ಮಾಡಿಬಿಟ್ಟು ನಾವು ಎಲ್ರಿಗೆ ಇದು ಮಾಡ್ತಾ ಇದ್ದೀವಿ ಸರ್. ಹೌದಾ? ಹಾಂ, ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿದ್ದೀವಿ. ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿದ್ದೀವಿ. ಓಕೆ. ಹಾಂ, ಸೊ ಅಲರ್ಟ್ ಆಗಿಡಿ. ನೋಡಿ, ಈ ಥರ ಲಾಟ್ರಿ ಅಂತ ಅಂದಿದ ತಕ್ಷಣ ಬಾಯಲ್ಲಿ ಜಲ್ ಬಿಟ್ಕೊಂಡು ಓಡಬೇಡಿ ಕ್ಯಾಶ್ ಎತ್ಕೊಂಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಹಿಡ್ದು ಹಲೋ. ಹಾಂ ಹೇಳಿ. ಹಾಂ, ಅರ್ಥ ಆಯ್ತಾ ಸರ್? ಹಾಂ ಸರಿ. 50 ಲಕ್ಷ ಕೊಡ್ತಾರಂತ ಅಂದರೆ 5 ಲಕ್ಷ ತೊಗೊಂಡು ಹೋಗ್ತೀರಲ್ಲ, ನೀವು ಎಂಥ ದೊಡ್ಡ ಯಾರಲ್ಲ ಹೇಳಿ. ನಾನು ಹೇಳ್ತಿರ್ತೇನೆ 5 ಲಕ್ಷ ತಗೋ. ಹಾಂ, ಎಲ್ಲಪ್ಪ ಇರೋದು ಮನೆ? ಹಲೋ. ಹಲೋ. ಎಲ್ಲಪ್ಪ ಇರೋದು ಮನೆ? ನಮ್ಮ ಮನೆ ಇರೋ ಜಾಗದಲ್ಲಿ ಇತ್ತು ಸರ್. ಏನೋ ಸ್ಟೇಷನಿಂದ ಮಾತಾಡ್ತಿರೋದಪ್ಪ? ಹಾಂ. ಹಾಂ, ಹ್ಞೂ. ಕಂಡು ಹಿಡ್ದವನೇ ಅನಿಸುತ್ತೆ, ಆಟ ಆಡ್ಕೊಂಡು. ಹಲೋ. ಹಲೋ. ಏನಪ್ಪ, ಎಲ್ಲಿರೋದು ಮನೆ? ನಮ್ಮ ಮನೆ ಇರೋ ಜಾಗದಲ್ಲಿ ಇದೆ ಸರ್. ಏಯ್, ಯಾವುದಪ್ಪ ಇರೋ ಜಾಗದಲ್ಲಿ ಇರೋದಂದ್ರೆ? ಕರೆಕ್ಟ್ ಆಗಿ ಇದೆ, ಎಲ್ರಿಗೂ ಅಲ್ಲೇ ಇಲ್ಲ. ಹೌದಾ? ನೆಕ್ಸ್ಟ್ ಎಲ್ಲ ಈ ಥರ ಕಾಲ್ ಬಂದರೆ ಹುಷಾರಾಗಿರೋ. ಮನೇಲಿ ಯಾರು ಇಲ್ವಾ ದೊಡ್ಡವರು? ಎಲ್ಲರಿದ್ದಾರೆ. ಹಾಂ, ಚಿಕ್ಕ ಮಕ್ಳಿಗೆ ಎಲ್ಲಿ ಫೋನ್ ಕೊಟ್ಟಿದ್ದರಿಂದ ದೇಶ ಹಾಳಾಗೋಯ್ತು. ಹೋಗು. ಹಲೋ. ಹಾಂ. ಹಾಂ, ಸರಿ ಇಡ್ಲಪ್ಪ, ಹುಷಾರು, ಟೇಕ್ ಕೇರ್, ಬಾಯ್. ಸೊ ಗೈಸ್, ಇದವ್ನು ಕಂಡಿಡ್ದನೋ ಏನೋ ಗೊತ್ತಿಲ್ಲ. ಸೊ ಈ ರೀತಿ ಇತ್ತು ಪ್ರ್ಯಾಂಕ್ ಕಾಲ್ಸ್ ವಿತ್ ಮೈ ಫ್ರೆಂಡ್ಸ್ ಅಂತ. ಸೊ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ತನಕ ವೀಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಯಾವ ಚಾಲೆಂಜ್ ವೀಡಿಯೋ ನಾನು ನಮ್ಮ ಫ್ರೆಂಡ್ಸು ಅಥವಾ ನಾನು ಮಾಡ್ಬೋದು, ನಿಮ್ಗೆ ಯಾವುದು ನೋಡಬೇಕು ಅಂತ ಅಂದ್ಬಿಟ್ಟು ಇಷ್ಟ ಇದೆಯೋ ಸೊ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಆ ವಿಡಿಯೋ ಮಾಡ್ತೀನಿ. ಓಕೆ, ಸಿಗ ನೆಕ್ಸ್ಟ್ ವಿಡಿಯೋ. ಲಿಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್. ಸೊ ಇವಾಗ ಎಲ್ಲರೂ ಕಾಲ್ ಮಾಡಿಬಿಟ್ಟು ಹೇಳ್ಬೇಕು ಇಟ್ ವಾಸ್ ಅ ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು. ಪಾಪ ಎಲ್ಲ ಕೆಲಸದಲ್ಲಿ ಇದ್ದರು. ದಯವಿಟ್ಟು ನನ್ನ ಕ್ಷಮಿಸಿ. ಈ ವಿಡಿಯೋ ನೀವು ನೋಡ್ತಿದ್ರೆ ಯಾರ್ಯಾರು ಕಾಲ್ ಮಾಡಿಬಿಟ್ಟು ಪ್ರ್ಯಾಂಕ್ ಮಾಡಿದ್ನೋ, ಐ ಆಮ್ ಸೋ ಸಾರಿ. ಅಷ್ಟೇ.